ವೀಕ್ಷಕರೇ ನಮಸ್ಕಾರ. ಈಗ ವೀಣಾ ಕಾಶ್ಯಪ್ನವರ ಸಂಧಾನ ಸಭೆ ಅನ್ನೋದು ವಿಫಲ ಆಗಿದೆ. ಸೊ ಈ ಒಂದು ಕಾರಣದಿಂದ ಅವರ ರಾಜಕೀಯ ಮುಂದಿನ ನಡೆ ಏನು ಅನ್ನುವಂಥದ್ದು ಪ್ರಶ್ನೆ. ಸೊ ಎಲ್ರಿಗೂ ಒಂದು ವಿಚಾರ ಏನು ಗಮನದಲ್ಲಿರಲಿ ಅಂದರೆ, ಈಗ ಅವರು BJPಗೆ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ವೀಣಾ ಕಾಶ್ಯಪ್ನವರು ಇಷ್ಟೊಂದು ಯಾಕೆ ಪಟ್ಟು ಹಿಡಿದಿದ್ದಾರೆ? ಬನ್ನಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಕಾಂಗ್ರೆಸ್ ಟಿಕೆಟ್ ವಂಚಿತರನ್ನ ಸಮಾಧಾನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಸಂಧಾನ ಸಭೆ ಈಗ ಕಂಪ್ಲೀಟ್ ಆಗಿ ವಿಫಲ ಆಗಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಈ ಬಾರಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಪಾಲಾಗಿದೆ. ಇದರಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಕಾಶ್ಯಪ್ನವರಿಗೆ ಅಸಮಾಧಾನವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವೀಣಾ ಕಾಶ್ಯಪ್ನವರ ಹಾಗೂ ಪತಿ ವಿಜಯಾನಂದ ಕಾಶ್ಯಪ್ನವರವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಸಂಧಾನ ಸಭೆ ಕಂಪ್ಲೀಟ್ ವಿಫಲ ಆಗಿದೆ. ಸಭೆಯಿಂದ ಅಸಮಾಧಾನದಿಂದಲೇ ವಿಜಯಾನಂದ ಕಾಶ್ಯಪ್ನವರ್ ಹೊರಟ್ರು ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವೀಣಾ ಕಾಶ್ಯಪ್ನವರ್ ಹಾಗೂ ಅವರ ಪತಿ ವಿಜಯಾನಂದ ಕಾಶ್ಯಪ್ನವರ್ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವ ಸಂಧಾನ ಸಭೆ ವಿಫಲ ಆಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಸಭೆಯಿಂದ ಅಸಮಾಧಾನದಿಂದಲೇ ವಿಜಯಾನಂದ ಹೊರಗೆ ಹೋಗಿದ್ದಾರೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರುವಂತಹ ವೀಣಾ ಕಾಶ್ಯಪ್ನವರ್ ಹಾಗೂ ಪತಿ ವಿಜಯಾನಂದ ಕಾಶ್ಯಪ್ನವರ ಜೊತೆ ಸಿಎಂ ಮಾತುಕತೆ ನಡೆಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನು ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದು ಅದೇ ಅಂತಿಮ ಅಂತ ಸಿಎಂ ಕೂಡ ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯ ಸಂಧಾನಕ್ಕೆ ವೀಣಾ ಕಾಶ್ಯಪ್ನವರು ಹಾಗೂ ವಿಜಯಾನಂದ ಕಾಶ್ಯಪ್ನವರು ತೃಪ್ತರಾಗಿಲ್ಲ ಎನ್ನಲಾಗಿದ್ದು, ನಾನು ಯಾವುದೇ ಕಾರಣಕ್ಕೂ ಪಕ್ಷದ ಪ್ರಚಾರವನ್ನ ಮಾಡೋದೇ ಇಲ್ಲ ಅಂತ ಈ ದಂಪತಿಗಳು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ವೀಣಾ ಕಾಶ್ಯಪ್ನವರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪತಿಯ ನಿರ್ಧಾರ ಅವರಿಗೆ ಬಿಟ್ಟಿದ್ದು ಅಂತ ವೀಣಾ ಹೇಳಿದ್ದಾರೆ. ಇನ್ನು ಸಿಎಂ ಸಂಧಾನ ಸಭೆಯ ಬಗ್ಗೆ ವೀಣಾ ಕಾಶ್ಯಪ್ನವರ್ ಆಪ್ತ ವಲಯದ ಮೂಲಕ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ತಮ್ಮ ಎಲ್ಲಾ ಸ್ಥಾನಗಳಿಗೂ ಕೂಡ ರಾಜೀನಾಮೆಯನ್ನ ನೀಡ್ತೇನೆ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಇವರಿಗೆ ಬಿಜೆಪಿಯ ಟಿಕೆಟ್ ಅನ್ನು ಕೊಡಲಾಗುತ್ತಾ? ಯಾಕಂದ್ರೆ ಬಿಜೆಪಿಯವರು ಇವರನ್ನ ಸೆಳೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಬರ್ತಾ ಇರುವಂತಹ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಯಾಕಂದ್ರೆ ಒಂದು ಕಡೆ ಈ ಕಾಂಗ್ರೆಸ್ನ ಸಿದ್ಧಾಂತಗಳೇ ಬೇರೆ, ಬಿಜೆಪಿಯ ಸಿದ್ಧಾಂತಗಳೇ ಬೇರೆ. ಅದನ್ನ ಒಪ್ಪಿಕೊಂಡು ಹೋಗುವುದು ತುಂಬಾನೇ ಕಷ್ಟ. ಈಗ ವೀಣಾ ಕಾಶ್ಯಪ್ನವರು ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಒಳ್ಳೆ ಸ್ಥಾನಮಾನಗಳನ್ನ ಗಳಿಸ್ಕೊಂಡು ಈಗ ಮತ್ತೆ ಅವ್ರು ಏನಾದ್ರು ಬಿಜೆಪಿಗೆ ಹೋಗ್ತಾರ? ಹಾಗಾದ್ರೆ ಬಿಜೆಪಿ ಹಾಕ್ತಾರಂತ ಗಾಳಕ್ಕೆ ಅವರು ಬಲಿಯಾಗ್ತಾರ ಅನ್ನೋದು ಇಲ್ಲಿ ಮುಖ್ಯವಾಗಿರುವಂತ ಪ್ರಶ್ನೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗಾಗಲೇ ಬಿಜೆಪಿಯಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನಗಳು ಭುಗಿಲೆದ್ದಿದೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನ ವೀಣಾ ಕಾಶ್ಯಪ್ನವರನ್ನ ಕರೆದುಕೊಂಡು ಬಂದು ಯಾವ ಸ್ಥಾನಮಾನವನ್ನು ಕೊಡ್ತಾರೆ? ಟಿಕೆಟ್ ಅನ್ನು ಕೊಟ್ಟರೆ ಬಿಜೆಪಿಯ ವಲಯದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳು ಭುಗಿಲೇಳೋದಿಲ್ವಾ ಹಾಗಾದ್ರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಆದರೆ ಆಲ್ಮೋಸ್ಟ್ ವೀಣಾ ಕಾಶ್ಯಪ್ನವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳಿದೆ. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಅವರು ಇಂಡಿವಿಜುವಲ್ ಆಗಿ ಅಲ್ಲಿ ನಿಂತು ಗೆದ್ದು ಬೀಗ್ಬೋದು. ಕಳೆದ ಬಾರಿ ನೋಡಿದ್ವಿ ಯಾವ ರೀತಿಯಾಗಿತ್ತು ಮಂಡ್ಯದ ರಣಕಣ. ಸುಮಲತಾ ಅವರು ನಿಂತು ಹೇಗೆ ಗೆದ್ದು ಬೀಗಿದ್ರು ಅಂತ. ಅವರ ವಿಚಾರಗಳೇ ಒಂದಿಷ್ಟು ಬೇರೆ ಇತ್ತು, ಇವ್ರ ವಿಚಾರಗಳೇ ಬೇರೆ. ಆದರೆ ಎಕ್ಸಾಂಪಲ್ ನೋಡೋದಾದ್ರೆ ಇದೇ ರೀತಿಯಾಗಿ ಆಗಬಹುದಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಕಾದ್ ನೋಡಬೇಕು ಯಾವ ನಿರ್ಧಾರಕ್ಕೆ ವೀಣಾ ಕಾಶ್ಯಪ್ನವರು ಬರ್ತಾರೆ ಅನ್ನೋದನ್ನ.